ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 14 ಅಧ್ಯಾಯ. 14ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸುವಿನ ಹಾಗೆ ಬಾಳುವ 23 ರಹಸ್ಯಗಳಿದೆ. 23 ಸೀಕ್ರೆಟ್ಸ್ ಆಫ್ ಲಿವಿಂಗ್ ಲೈಕ್ ಜೀಸಸ್. ಈ ಭೂಲೋಕದಲ್ಲಿ ನಮ್ಮ ಅಸ್ಥಿವಾರ ಕರೆ, ಫೌಂಡೇಶನಲ್ ಕಾಲಿಂಗ್ ಏನಂತ ಹೇಳಿದ್ರೆ, ನಾವು ಯೇಸುವಿನ ಹಾಗೆ ಬಾಳುವಂಥದ್ದು. ಹೌದು, ಯೇಸುವನ್ನು ನಂಬೋದರಿಂದ ನಾವು ನಮ್ಮ ಆತ್ಮಿಕ ಜೀವನವನ್ನು ಪ್ರಾರಂಭ ಮಾಡ್ತೇವೆ. ಆದರೆ ಅಲ್ಲಿಗೆ ನಾವು ಅಷ್ಟಕ್ಕೆ ಉಳಿಯದೆ ಯೇಸುವಿನ ಹಾಗೆ ಆಗುವಂಥದ್ದನ್ನು ನಾವು ಅನ್ವಯಿಸಿಕೊಳ್ಳಬೇಕು. ಹಾಗಾದರೆ ಯೇಸುವಿನ ಹಾಗೆ ಬಾಳಬೇಕಾದರೆ ಏನು ಮಾಡಬೇಕು? 23 ರಹಸ್ಯಗಳು ಅಥವಾ ಮೆಟ್ಟಲುಗಳು ಅಥವಾ ಸಿದ್ಧಾಂತಗಳು ನಿಮ್ಮ ಮುಂದೆ ಇಡ ಬಯಸ್ತೇನೆ. 23 ಸೀಕ್ರೆಟ್ಸ್ ಆಫ್ ಲಿವಿಂಗ್ ಲೈಕ್ ಜೀಸಸ್ ಆರ್ ವಾಕಿಂಗ್ ಲೈಕ್ ಜೀಸಸ್. ಯೇಸುವಿನ ಹಾಗೆ ನಡೆಯುವ 23 ರಹಸ್ಯಗಳು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸುವಿನ ಕೀರ್ತಿಯನ್ನು ಹೆರೋದ ಅರಸನು ಕೇಳಿಬಿಟ್ಟು ತನ್ನ ಸೇವಕರಿಗೆ ಏನಂತ ಹೇಳ್ತಾನಂದರೆ, ಯೇಸುವಿನ ಬಗ್ಗೆ, ಈತನು ಸ್ನಾನಿಕ ಯೋಹಾನನೇ ಎಂಬುದಾಗಿ ಹೇಳ್ತಾನಂತೆ. ಈಗ ಇವನು ಸತ್ತವರೊಳಗಿಂದ ಎದ್ದಿದ್ದಾನೆ, ಆದ್ದರಿಂದಲೇ ಮಹತ್ ಕಾರ್ಯಗಳು ಇವನಲ್ಲಿ ತೋರಿ ಬರುತ್ತವೆ ಎಂಬುದಾಗಿ ಹೆರೋದನು ಯೇಸುವಿನ ಬಗ್ಗೆ 3 ವಿಷಯಗಳನ್ನು ಹೇಳ್ತಾನೆ. ಆದರೆ ಏನಂತ ಹೇಳ್ತಾನಂದರೆ, ಯೇಸುವಿನ ಬಗ್ಗೆ, ಈ ಯೇಸುವೇ ಸ್ನಾನಿಕನಾದ ಯೋಹಾನನು, ಅಥವಾ ಈ ಸ್ನಾನಿಕನಾದ ಯೋಹಾನನು ಎದ್ದು, ಮರಣದಿಂದ ಎದ್ದು ಈಗ ಯೇಸು ಆಗಿ ಬಂದಿದ್ದಾನೆ ಎಂಬ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾನೆ ತಪ್ಪಾಗಿ. ಆದರೆ ಅದರಲ್ಲಿ ಒಂದು ಆಶ್ಚರ್ಯ ಏನಂದರೆ, ಯೇಸುವಿನ ಹಾಗೆ ಸ್ನಾನಿಕನಾದ ಯೋಹಾನು ಕೂಡ ಬದುಕಿರಬೇಕು, ಬಾಳಿರಬೇಕು. ಇಲ್ಲದಿದ್ದರೆ ಇಬ್ಬರನ್ನು ಯಾಕೆ ಅಷ್ಟು ಹತ್ತಿರವಾಗಿ ಅವನು ಹೋಲಿಸಿ ಮಾತಾಡ್ತಿದ್ದಾನೆ? ಸ್ನಾನಿಕನಾದ ಯೋಹಾನಲ್ಲಿ ಯೇಸುವಿನ ಜೀವನವು ಕಂಡು ಬಂದಿರೋದರಿಂದ ಈಗ ಯೇಸು ಬಂದದ್ದನ್ನು ನೋಡಿಬಿಟ್ಟು ಇನ್ನು ಸ್ನಾನಿಕನಾದ ಯೋಹಾನ್ನೇ ಅಂತ ಹೇಳ್ಬಿಟ್ಟು ಪರಸ್ಪರ ಗುರುತಿಸುವಂಥ ರೀತಿಯಲ್ಲಿ ಮಾತಾಡ್ತಾನೆ ಅರಸನಾದ ಹೆರೋದನು. ಈಗ ಇಷ್ಟು ಹತ್ತಿರವಾಗಿ, ಆತ್ಮೀಯವಾಗಿ, ಆತ್ಮೀಕವಾಗಿ, ಮಾದರಿಯಾಗಿ ಬಾಳಿರಬೇಕು ಆ ಸ್ನಾನಿಕ ಯೋಹಾನನು. ಅವನಷ್ಟೇ ಅಲ್ಲ, ಯೋಹಾನನಷ್ಟೇ ಅಲ್ಲ, ನಾವು ಕೂಡ ಯೇಸುವಿನ ಹಾಗೆ ಬಾಳಬೇಕು, ಯೇಸುವಿನ ಹಾಗೆ ನಡೀಬೇಕು, ಯೇಸುವಿನ ಮಾದರಿಯನ್ನು ಅನುಸರಿಸಬೇಕು. ಹಾಗಾದರೆ ಅದಕ್ಕೆ 23 ರಹಸ್ಯಗಳಿದೆ. ಒಂದೊಂದಾಗಿ ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ ನೋಡುವಾಗ ಯೇಸುವಿನ ಜೀವನ, ಯೇಸುವಿನಂತೆ ನಾವು ಬಾಳಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು ಎಂಬುದಾಗಿ ಮತ್ತಾಯನ ಪ್ರಕಾರ 14ನೇ ಅಧ್ಯಾಯದ ಪ್ರಕಾರ 13ನೇ ವಚನ ಈ ರೀತಿಯಾಗಿದೆ. 13ನೇ ವಚನ, ಸ್ನಾನಿಕನಾದ ಯೋಹಾನನು ಮರಣದಂಡನೆ ಅವನಿಗೆ ಅನ್ಯಾಯವಾಗಿ ವಿಧಿಸಲಾಯಿತು. ಆ ವಿಷಯವನ್ನು, ಯೋಹಾನನ ಮರಣವನ್ನು ಯೇಸು ಕೇಳಿದಾಗ 13ನೇ ವಚನ, ದೋಣಿಯನ್ನು ಹತ್ತಿ ಅಲ್ಲಿಂದ ಏಕಾಂತ ಸ್ಥಳಕ್ಕೆ ಹೊರಟದ್ದಾಗಿ ಓದ್ತೇವೆ. ಯೋಹಾನ ಮರಣದ ನಂತರ
ಮತ್ತಾಯನ ಬರೆದ ಸುವಾರ್ತೆ 14:13 ಇದು ಯೇಸುವಿನ ಹಾಗೆ ನಾವು ಪ್ರತಿಕ್ರಿಯಿಸುವಂಥ ಮೊದಲನೇ ರಹಸ್ಯ. ದುಃಖಕರವಾದ ವಿಷಯ ಕೇಳಿದಾಗ ಪ್ರತ್ಯೇಕವಾದ ರೀತಿಯಲ್ಲಿ ಏಕಾಂತ ಸ್ಥಳಕ್ಕೆ ಹೊರಟು ಹೋಗುವಂಥದ್ದು, ಬಹುಶಃ ಪ್ರಾರ್ಥನೆ ಮಾಡುವುದು, ಆಲೋಚನೆ ಮಾಡುವುದು ಇತ್ಯಾದಿ. ಯೇಸುವಿನ ಹಾಗೆ ನಾವು ಬಾಳಬೇಕಾದರೆ ಎರಡನೇ ರಹಸ್ಯ ಇದೆ. ಮೊದಲನೇದು ಪ್ರತ್ಯೇಕವಾಗಿ ಏಕಾಂತ ಸ್ಥಳಕ್ಕೆ ಆಗಾಗ ತಂದೆಯನ್ನು ಭೇಟಿಯಾಗಲಿಕ್ಕೆ ಹೋಗುವಂಥದ್ದು. ಎರಡನೇದಾಗಿ 14:14 ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಜನರ ಮೇಲೆ ಕನಿಕರ ಪಡುವುದು, ಕನಿಕರ, ಕಂಪ್ಯಾಷನ್. ಯೇಸುವಿನ ಹಾಗೆ ಬಾಳಬೇಕಾದರೆ ನಾವು ಕನಿಕರದ ಆತ್ಮ ಹೊಂದಿದವರಾಗಿರಬೇಕು. ಮೂರನೇದಾಗಿ ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದರು ಯೇಸು ಸ್ವಾಮಿ. ಆದ ಕಾರಣ ನಾವು ಕೇವಲ ಕನಿಕರ ಪಡುವಂಥದ್ದು ಅಷ್ಟೇ ಅಲ್ಲ, ರೋಗಿಗಳನ್ನು ಸ್ವಸ್ಥ ಮಾಡಬೇಕು. ಈ ಮಾತು ಕೇಳಿದ ಕೂಡಲೇ ಇದು ಕೆಲವರಿಗೆ ಮಾತ್ರ ಈ ವರ ಎಂಬುದಾಗಿ ತಿಳ್ಕೊಳ್ಬಹುದು. ಹೌದು, ನಿಜ. ಆದರೂ ಕೂಡ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15-16 ವಚನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದೇನೆಂದರೆ, ನಂಬುವವರಿಂದ, ಯೇಸು ಸ್ವಾಮಿಯನ್ನು ನಂಬುವವರಿಂದ ಆಗುವಂಥ ಸೂಚಕ ಕಾರ್ಯಗಳು ಅದು ಏನಂತ ಹೇಳಿದರೆ, ಅವರು ರೋಗಿಗಳ ಮೇಲೆ ಕೈಯನ್ನಿಡುವಾಗ ರೋಗಿಗಳು ಸ್ವಸ್ಥರಾಗುತ್ತಾರೆ. ಹೌದು, ಅದು ಮೂರನೇ ಒಂದು ರಹಸ್ಯ, ಯೇಸುವಿನ ಹಾಗೆ ಆಗುವಂಥದ್ದು. ನಾಲ್ಕನೇದಾಗಿ ಅದೇ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಚನದಲ್ಲಿ ಈ ರೀತಿಯಾಗಿದೆ, ಇವರೆಲ್ಲರೂ ಊಟ ಮಾಡದೆ ದೇವರ ವಾಕ್ಯವನ್ನು ಅಡವಿಯ ಸ್ಥಳದಲ್ಲಿ ಕೇಳ್ಕೊಳ್ತಾ ಇದ್ದರು. ಮತ್ತು ಅವರನ್ನು ಕಳಿಸ್ಬಿಡ್ಬೇಕಂತ ಶಿಷ್ಯರು ಆಲೋಚನೆ ಅಥವಾ ಕರ್ತನೆಗೆ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಮಾತು ಏನೆಂದರೆ, ಅವರು ಹೋಗಬೇಕಾಗಿಲ್ಲ. ಹೌದು, ಊಟ ಮಾಡದೆ ಅವ್ರು ಹೋಗಬೇಕಾಗಿಲ್ಲ. ಆದರೆ ಊಟ ಇಲ್ಲ, ಭೋಜನ ಇಲ್ಲ, ಸಾವಿರಾರು ಜನರಿಗೆ ಊಟ ಕೊಡೋದು ಹೇಗೆ? ಆದರೂ ಕೂಡ ಯೇಸು ಸ್ವಾಮಿಯ ಹಾಗೆ ನಾವು ಬಾಳಬೇಕಾದರೆ ಜನರ ದೈಹಿಕ ಅಗತ್ಯಗಳನ್ನು ಕೂಡ ನಾವು ನಮ್ಮಿಂದ ಆದಷ್ಟು ಮಟ್ಟಿಗೆ ಪೂರೈಸುವಂಥವರು ಆಗಿರಬೇಕು. ಐದನೇದಾಗಿ ಯೇಸುವಿನ ಹಾಗೆ ಆಗುವ ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಮತ್ತಾಯ 14ನೇ ಅಧ್ಯಾಯದಲ್ಲಿ 23 ರಹಸ್ಯಗಳಿದೆ. ಅದರಲ್ಲಿ 5ನೇ ರಹಸ್ಯ ಏನೆಂದರೆ, ಮತ್ತಾಯ 14:16ನೇ ವಚನದ 2ನೇ ಭಾಗ, ನೀವೇ ಅವರಿಗೆ ಊಟ ಕೊಡಿರಿ ಎಂಬುದಾಗಿ. ಅಂದರೆ ಅವ್ರ ಹತ್ರ ಇಲ್ಲ, ಆದರೂ ಕೂಡ ಯೇಸುವಿನ ಸ್ಟೈಲ್ ಅದು, ಯೇಸುವಿನ ವಿಶ್ವಾಸ ಅದು, ಯೇಸುವಿನ ರೀತಿ ಅದು, ಯೇಸುವಿನ ಮಾದರಿ ಅದು. ನೀವೇ ಊಟಕ್ಕೆ ಕೊಡ್ರಿ, ಯಾರು ಪ್ರಾಬ್ಲಮ್ ತಗೊಂಡ್ಬಂದಿರ್ತಾರೋ ಅವ್ರಿಗೆ ನೀವು ಸಾಲ್ವ್ ಮಾಡಿರಿ ಎಂಬುದಾಗಿ, ಪರಿಹಾರ ಮಾಡಿರಿ ಎಂಬುದಾಗಿ ಹೇಳಿದ ಹಾಗೆ. ಮತ್ತು 18ನೇ ವಚನದಲ್ಲಿ ನೋಡುವಾಗ 6ನೇ ರಹಸ್ಯ ನಾವು ನೋಡ್ಬೋದು, ಯೇಸುವಿನ ಹಾಗೆ ಬಾಳುವ 6ನೇ ರಹಸ್ಯ. ಯೇಸು ನಮ್ಮ ಹತ್ರ 5 ರೊಟ್ಟಿ 2 ಮೀನುಗಳಿದೆ, 5 + 2 7. 7 ಬಂದು ಪರಿಪೂರ್ಣ ಸಂಖ್ಯೆಗೆ ಅದು ಒಂದು ಮಾದರಿ. ಆದ ಕಾರಣ ಯೇಸು ಏನೇ ಮಾಡಿದರೂ ಕೂಡ ಪರಿಪೂರ್ಣವಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಲ್ಲಿ ತಿಳ್ಕೊಳ್ಬೇಕು. 18ನೇ ವಚನದಲ್ಲಿ ಅವುಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ. ಅಂದರೆ ಯೇಸು ಕರ್ತನು ಅದ್ಭುತ ಮಾಡುವ ಮುಂಚೆ ಇದ್ದದ್ದರಿಂದ ಪ್ರಾರಂಭಿಸುವ ಆತನಾಗಿದ್ದಾನೆ. ಏನೇ ಇದ್ದರೂ, ಏನಿದೆಯೋ ಅದರಿಂದ ಅದನ್ನು ಆತನಿಗೆ ಕೊಟ್ಟರೆ ಅದ್ಭುತ ಮಾಡ್ತಾನೆ. ನನ್ನಲ್ಲಿ ಏನೂ ಇಲ್ಲ, ಹಾಗಾದರೆ ನನ್ನನ್ನೇ ನಾನು ಯೇಸುವಿಗೆ ಕೊಟ್ಟರೆ ಆತನು ಗುಣಾಕಾರ ಮಾಡ್ತಾನೆ, ಹೆಚ್ಚಿಸುವ ಆತನಾಗಿದ್ದಾನೆ. ಅನೇಕರಿಗೆ ಉಪಯುಕ್ತರನ್ನಾಗಿ ನನ್ನನ್ನು ಮಾಡ್ತಾನೆ. ಇದು ಯೇಸುವಿನ ಹಾಗೆ ಬಾಳುವಂಥ 6ನೇ ಒಂದು ರಹಸ್ಯ.
7ನೇದಾಗಿ 19ನೇ ವಚನ, 14-19 ಮತ್ತಾಯ. ಜನಸಮೂಹವು ಹುಲ್ಲಿನ ಮೇಲೆ ಕುಳಿತುಕೊಳ್ಳಬೇಕೆಂದು ಯೇಸು ಅಪ್ಪಣೆ ಕೊಟ್ಟು. ಇನ್ನೇನು ಊಟ ಬಂದಿಲ್ಲ, ಸಾವಿರಾರು ಜನರು ಇದ್ದಾರೆ, ಕೂತ್ಕೊಳ್ರಿ ಊಟಕ್ಕೆ ಅಂತ ಹೇಳಿದ್ರೆ ಅದು ಹೆಂಗೆ ಕೂತ್ಕೊಳ್ತಾರೆ? ಆದರೂ ಈ ಜನರನ್ನು ನಾವು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಅವರೆಲ್ಲ ಕೂತ್ಕೊಂಡ್ರಂತೆ. ಶಿಷ್ಯರನ್ನು ಕೂಡ ನಾವು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೊಳ್ರಿ, ಮಕ್ಕಳೇ ಕೂತ್ಕೊಳ್ರಿ, ದೊಡ್ಡವರೇ ಕೂತ್ಕೊಳ್ರಿ, ಮಹಿಳೆಯರೇ ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೊಳ್ರಿ ಊಟಕ್ಕೆ ಅಂತ ಹೇಳಿದ ಹಾಗೆ ಎಲ್ಲರೂ ಕುಳಿತುಕೊಂಡ್ರು. ಇದು ಕೂಡ ಯೇಸುವಿನ ಒಂದು ಸ್ಟೈಲ್, ರೀತಿ, ನಿಯಮ, ವಿಧಾನ, ಮಾದರಿ. ಯೇಸುವಿನ ಹಾಗೆ ನಾವು ಕೂಡ ಭೂಲೋಕದಲ್ಲಿ ಬಾಳಬೇಕಂದ್ರೆ ಕೆಲವೊಮ್ಮೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ಯಾವಾಗಲೂ ಊಟಕ್ಕೆ ಕೂತ್ಕೊಡ್ರಿ ಅಂತ ಪ್ರತಿದಿನ ಜನರನ್ನು ಪೋಷಣೆ ಮಾಡಲಿಲ್ಲ. ವಾಕ್ಯ ಸಾರಿದ್ರು, ಅಂಥ ಒಂದು ಅನುಕೂಲ ಸಮಯ ಬಂತು. ಅನುಕೂಲ ಅಷ್ಟೇ ಅಲ್ಲ, ಅಗತ್ಯತೆ ಬಂತು, ಅಡವಿಯ ಸ್ಥಳ ಬಂತು. 4ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸೈತಾನು ಒಬ್ಬರಿಗೆ, ಯೇಸು ಸ್ವಾಮಿಗೆ ಮಾತ್ರ ಊಟ ಮಾಡಿಕೊಡ್ರಿ, ರೊಟ್ಟಿ ಮಾಡಿಕೊಡ್ರಿ ಕಲ್ಲನ್ನು ಅಂತ ಹೇಳಿದಾಗ ಮಾಡಿಕೊಳ್ಳಿಲ್ಲ ತನಗೋಸ್ಕರ. ಈಗ ಸಾವಿರಾರು ಜನರಿದ್ದಾರೆ, ಅವ್ರಿಗೋಸ್ಕರವಾಗಿ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ, ಕೂತ್ಕೊಡ್ರಿ ಅಂತ ಹೇಳಿದ್ದಾರೆ. ಮತ್ತು ಆ ರೀತಿಯಾಗಿ ನಾವು ಕೂಡ ಕೆಲವೊಮ್ಮೆ ನಮ್ಮ ವಿಶ್ವಾಸವನ್ನು ಪ್ರಯೋಗಿಸಿ ಜನರ ಅವಶ್ಯಕತೆಗಳನ್ನು ನೆರವೇರಿಸುವವರಾಗಿ, ಸಂಧಿಸುವವರಾಗಿ ಇರಬೇಕು. 8ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಿದ್ದೀವಿ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸುವಿನ ಹಾಗೆ ಬಾಳುವ 23 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 8ನೇ ರಹಸ್ಯ ಈ ರೀತಿಯಾಗಿದೆ. 5 ರೊಟ್ಟಿ 2 ಮೀನುಗಳನ್ನು ಯೇಸು ಸ್ವಾಮಿ ತಕ್ಕೊಂಡು ಪರಲೋಕದ ಕಡೆಗೆ ನೋಡಿ. ಪರಲೋಕದ ಕಡೆಗೆ ನೋಡಿ. ಇದು ಕೂಡ ನಾವು ತಿಳ್ಕೊಳ್ತಕ್ಕಂಥ ಒಂದು ವಿಷಯ. ಅದೇನಂತ ಹೇಳಿದರೆ, ಪರಲೋಕದ ಕಡೆಗೆ ನಾವು ನೋಡಬೇಕು. ಪರಲೋಕದ ಕಡೆಗೆ ನಾವು ನೋಡುವಂಥ ಒಂದು ಶೈಲಿ, ವಿಧಾನ, ಮಾದರಿ, ಅನುಸರಣೆ ನಮ್ಮಲ್ಲಿ ಇರತಕ್ಕದ್ದು. ಯೇಸು ಸ್ವಾಮಿ ಆ ರೀತಿಯಾಗಿ ಯೇಸು ಸ್ವಾಮಿ ಅಂತೆ ಬಾಳಬೇಕಾದ್ರೆ ನಾವು ಕೂಡ ಪರಲೋಕದ ಕಡೆಗೆ ನೋಡಬೇಕು. ಪರಲೋಕದ ಕಡೆಗೆ ನೋಡಬೇಕಂದ್ರೆ ದೇವರ ಮೇಲೆ ಹತ್ಕೊಳ್ಳುವುದು, ತಂದೆ ಮೇಲೆ ಹತ್ಕೊಳ್ಳುವಂಥದ್ದು. ಸರಿ, ಅನಂತರ ಕೈಯಲ್ಲಿದ್ದಂಥ ಆ ರೊಟ್ಟಿ ಮೀನುಗಳನ್ನು ಆಶೀರ್ವದಿಸಿ, 9ನೇ ರಹಸ್ಯ, ಆಶೀರ್ವದಿಸಿ. ನಾವು ಕೂಡ ಯೇಸುವಿನ ಹಾಗೆ ಬಾಳಬೇಕಾದ್ರೆ ದೇವರು ನಮಗೆ ಕೊಟ್ಟದ್ದನ್ನು ನಾವು ಆಶೀರ್ವದಿಸಬೇಕು. ಅದನ್ನು ನಾವು ಹಂಚಿಕೊಡಲು ಬೇಕು ಅಗತ್ಯ ಬಂದಾಗ. ಸರಿ, ಅನಂತರ ಇನ್ನೊಂದು ಚಿಕ್ಕ ಮಾತು ಅಲ್ಲಿ ಬರೆದಿದೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 19ನೇ ವಚನದಲ್ಲಿ, ಆ ರೊಟ್ಟಿಗಳನ್ನು ಮುರಿದು ಅಂತ ಹೇಳಿದಾಗ ಇರುವಂಥದ್ದು 5 ರೊಟ್ಟಿ. ಶಿಷ್ಯರು 12 ಜನರಿದ್ದಾರೆ. ಈಗ 5 ರೊಟ್ಟಿನ ಮುರಿದು ನೋಡಿದರೆ 5 ರೊಟ್ಟಿ 10 ರೊಟ್ಟಿ ಆಗ್ತದೆ ರೀ. ಆದರೆ ಈ 10 ಜನ ಶಿಷ್ಯರಿಗೆ ಅಷ್ಟೇ ಅದು ಸಿಗ್ತದೆ. ಆದ ಕಾರಣ ಅಂದು ಯೇಸು ಸ್ವಾಮಿ ಇನ್ನು ಮುರಿದಿದ್ರಲ್ಲೇ ಮತ್ತೆ ಮುರಿದ್ರೇನೋ ಗೊತ್ತಿಲ್ಲ, ಒಟ್ಟು 10 ಜನರಿಗೆ ಮಾತ್ರ ಈ 10 ಭಾಗಗಳನ್ನು, 5 ರೊಟ್ಟಿಯನ್ನು 2 ಭಾಗ ಮಾಡಿದ್ರಲ್ಲ, ಆ ರೀತಿಯಾಗಿ 5 ರೊಟ್ಟಿನ 2 ಭಾಗ ಮಾಡಿಬಿಟ್ಟು, ಬಹುಶಃ ಬರೆದಿಲ್ಲ ಬೈಬಲ್ನಲ್ಲಿ, ಆದರೆ ನನ್ನ ಊಹೆ ಇದು. 5 ರೊಟ್ಟಿಯನ್ನು 2 ಭಾಗವಾಗಿ ಮಾಡುವಾಗ 10 ಜನ ಶಿಷ್ಯರಿಗೆ ಆಯಿತು. 10 ಜನ ಶಿಷ್ಯರು ಸಿದ್ಧವಾಗಿದ್ದರು. ಆದರೆ ಈಗ 2 ಮೀನಿದೆ. ಆದರೆ ಮೀನನ್ನು ಮುರಿದ್ರು ಎಂಬುದಾಗಿ ಅಲ್ಲಿ ಬರೆದಿಲ್ಲ.
2 ಮೀನು ಇರೋದರಿಂದ 10 ಜನ ಶಿಷ್ಯರು 10 ಮುರಿದ ರೊಟ್ಟಿಯನ್ನು ತಕ್ಕೊಂಡ್ರು. ಉಳಿದಂಥ 2 ಶಿಷ್ಯರು 2 ಮೀನನ್ನು ತಕ್ಕೊಂಡ್ರು. ಸರಿ, ಕೊನೆಗೆ ಶಿಷ್ಯರಿಗೆ ಕೊಟ್ಟರು ಎಂಬುದಾಗಿ ಬರೆದಿದೆ. ಅದು ಕೂಡ ಆಶ್ಚರ್ಯ. ಯಾಕಂದರೆ ತಾನು ಮಾಡುವ ಅದ್ಭುತದಲ್ಲಿ ನಾವು ಭಾಗಿಗಳಾಗಬೇಕಂತ ಯೇಸು ಸ್ವಾಮಿ ಇಷ್ಟಪಡ್ತಾರೆ. 12ನೇ ರಹಸ್ಯ 20ನೇ ವಚನದಲ್ಲಿ ಇದೆ. ಅದೇನೆಂದರೆ, ಅವರೆಲ್ಲರೂ ತಿಂದು ತೃಪ್ತರಾದರು. ಯೇಸು ಕರ್ತನು ಮಾಡುವ ಕಾರ್ಯ ಜನರಿಗೆ ಆತ್ಮಿಕ ತೃಪ್ತಿಯನ್ನು, ಹೌದು, ದೈಹಿಕವಾದ ತೃಪ್ತಿಯನ್ನು ಕೊಡುವಂಥದ್ದಾಗಿದೆ. ಅದು ಯೇಸುವನ್ನು ನಾವು ಆ ಕ್ಷೇತ್ರದಲ್ಲಿ ಅನುಸರಿಸಬೇಕು. 23ನೇ ವಚನ 14ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 13ನೇ ರಹಸ್ಯ, ಯೇಸುವಿನ ಹಾಗೆ ಬಾಳಬೇಕಾದ್ರೆ 13ನೇ ರಹಸ್ಯ ಏನಂದರೆ, ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಹೋದರು ಅಂತ. ಈಗಾಗಲೇ ಒಂದು ಸಾರಿ ಹೋಗಿ ಬಂದರು ಏಕಾಂತವಾಗಿ 13ನೇ ವಚನದಲ್ಲಿ. ಈಗ 23ನೇ ವಚನದಲ್ಲಿ ಕೂಡ ಅದೇ ಮಾತು ನಾವು ನೋಡ್ತೇವೆ. ಅದೇ 23ನೇ ವಚನದಲ್ಲಿ ಇನ್ನೊಂದು ಮಾತನ್ನು ನಾವು ನೋಡ್ತೀವಿ. ಸಂಜೆ ಆದಾಗ ಯೇಸು ಒಬ್ಬರೇ ಅಲ್ಲಿದ್ದರು. ಮತ್ತೆ ನೋಡ್ರಿ, ಸಂಜೆ ತನಕ ಒಬ್ಬರೇ ಇದ್ದರಂತೆ, ತಂದೆ ಹತ್ರ ಸಮಯ ಕಳೀತಾ ಇದ್ದರು. ಅದು ಕೂಡ ಯೇಸುವಿನ ಹಾಗೆ ನಾವು ಬಾಳಬೇಕಾದ್ರೆ ಇಂಥ ಕೆಲವು ಸನ್ನಿವೇಶಗಳನ್ನು, ಮಾದರಿಯನ್ನು ನಾವು ಅನುಸರಿಸಬೇಕಾಗ್ತದೆ. 25ನೇ ವಚನ, ರಾತ್ರಿ 3 ಗಂಟೆಯಲ್ಲಿ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಶಿಷ್ಯರ ಬಳಿಗೆ ಬಂದರು. ಒಂದು ವೇಳೆ ನಮಗೆ ಖಂಡಿತವಾಗಿ ಯಾರೂ ಕೂಡ ನೀರಿನ ಮೇಲೆ ನಡೆದಿದ್ದ ಬಗ್ಗೆ ನಾವು ಕೇಳಲಿಲ್ಲ, ಆದರೆ ಅಸಾಧ್ಯವಾದದ್ದು ಅಲ್ಲ. ಯಾಕಂದರೆ ಪೇತ್ರನು ಕೂಡ ನಡೆದಿದ್ರ ಬಗ್ಗೆ ಅನಂತರ ನಾವು ನೋಡ್ತೀವಲ್ಲ. ಸರಿ, 27ನೇ ವಚನದಲ್ಲಿ ಧೈರ್ಯವಾಗಿರ್ರಿ. ಯೇಸುವಿನ ಹಾಗೆ ನಾವು ಇರಬೇಕಾದ್ರೆ ನಾವು ಧೈರ್ಯವಾಗಿರಬೇಕು, ಇತರರಿಗೆ ಧೈರ್ಯವನ್ನು ಕೊಡುವವರಾಗಿರಬೇಕು. ಅದೇ 27ನೇ ವಚನದಲ್ಲಿ ಇನ್ನೊಂದು ರಹಸ್ಯ, 17ನೇ ರಹಸ್ಯ, ಅದೇನೆಂದರೆ, ಭಯಪಡಬೇಡಿರಿ. ಯೇಸುವಿನ ಹಾಗೆ ಬಾಳಬೇಕಾದ್ರೆ ನಾವು ಭಯಪಡಬಾರ್ದು, ಬೇರೆಯವ್ರನ್ನೂ ಭಯಪಡಬೇಡ್ರಿ ಅಂತ ಹೇಳಬೇಕು. 29ನೇ ವಚನದಲ್ಲಿ ಯೇಸುವಿನ ಹಾಗೆ ನಡಿಬೇಕಂತ ಬಯಸಿದ ಪೇತ್ರ, ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ಬಾ ಅಂತ 29ನೇ ವಚನದಲ್ಲಿ. ಹಾಗಾದರೆ ನಮ್ಮ ಸೇವೆಯಲ್ಲಿ, ನಮ್ಮ ಅದ್ಭುತದಲ್ಲಿ, ನಮ್ಮ ಕಾರ್ಯದಲ್ಲಿ ಇತರರನ್ನು ಕೂಡ, ಹತ್ತಿರವಾದವರನ್ನು ನಾವು ತರಬೇತಿ ಕೊಡುವಂಥವ್ರನ್ನ ಭಾಗಿಗಳನ್ನಾಗಿ ಮಾಡಿಕೊಳ್ಬೇಕು. ಆನಂತರ ಬಲವಾದ ಗಾಳಿಯನ್ನು ನೋಡಿಬಿಟ್ಟು ಪೇತ್ರ ಮುಳುಗ್ತಾನೆ. ಆಗ ಸ್ವಾಮಿ ನನ್ನನ್ನು ರಕ್ಷಿಸು ಎಂಬುದಾಗಿ ಹೇಳಿದಾಗ ತಕ್ಷಣವೇ 31ನೇ ವಚನ ಮತ್ತಾಯ 14, ಯೇಸು ತನ್ನ ಕೈಯನ್ನು ಚಾಚಿ ಪೇತ್ರನನ್ನು ಹಿಡ್ಕೊಳ್ತಾರೆ. ಹಿಡ್ಕೊಂಡು ಒಂದು ಮಾತು ಹೇಳ್ತಾರೆ, ಅದೇನೆಂದರೆ, ಅಲ್ಪ ವಿಶ್ವಾಸಿಯೇ. ಹೌದು, ನಂಬಿಕೆ ಸ್ವಲ್ಪ ಕಡಿಮೆ ಇತ್ತು ಪೇತ್ರನಿಗೆ. ಆ ರೀತಿಯಾಗಿ ಹೇಳಿಬಿಟ್ಟು ಏಕೆ ಸಂದೇಹ ಕೂಡ ಪೇತ್ರನಿಗೆ ಇತ್ತು ಅಂತ ನಾವು ನೋಡ್ತೀವಿ. ಅದ್ಭುತ ಏನಂದರೆ ಇದರಲ್ಲಿ ಅಲ್ಪ ವಿಶ್ವಾಸ ಇದೆ, ಸಂದೇಹ ಇದೆ. ಅವೆರಡು ಮಿಕ್ಸ್ ಮಾಡಿದರೆ ಏನಂತ ಬರ್ತದೆ, ಸಂದೇಹದ ವಿಶ್ವಾಸ. ಯಾಕಂದರೆ ಎರಡೂ ಕೂಡ ಇತ್ತು, ಆದರೂ ಅದ್ಭುತ ಆಯಿತು, ಅದೇ ಆಶ್ಚರ್ಯ. ಸರಿ, ಆಮೇಲೆ 36ನೇ ವಚನದಲ್ಲಿ ಯೇಸುವಿನ ಹಾಗೆ ನಾವು ಬಾಳಬೇಕಾದ್ರೆ ಇತರರು ಆತನನ್ನು ಮುಟ್ಟುವಂತೆ ಬೇಡಿಕೊಂಡರು, ಆದರೆ ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಅದು 23ನೇ ರಹಸ್ಯ. ನಾವು ಕೂಡ ನಮ್ಮಿಂದ ಆದಷ್ಟು ಆತ್ಮಿಕ, ಭೌತಿಕ ಯಾವುದೇ ರೀತಿಯಲ್ಲಿ ಇತರರಿಗೆ ಆಶೀರ್ವಾದ ನಿಧಿಗಳಾಗಿದ್ದು ಯೇಸುವಿನ ಹಾಗೆ ಭೂಲೋಕದಲ್ಲಿ ಬಾಳುವಂತೆ ದೇವರು ನನಗೂ ನಮಗೂ ಸಹಾಯಿಸಲಿ ಪವಿತ್ರಾತ್ಮನಿಂದ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.